ದೇವಸ್ಥಾನ ವಿಶೇಷ ಬೆಳಗ್ಗೆ ಮತ್ತು 2ನೇ ವರ್ಷದ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೇವೆ. ಈ 2ನೇ ವರ್ಷದ ಪಟ್ಟಾಭಿಷೇಕ 15/5/22ಕ್ಕೆ ನಡೆದಿರೋದ್ರಿಂದ ಪ್ರತಿ ವರ್ಷ ಮೇ 15ನೇ ತಾರೀಕು ದಿವಸ ನಮ್ಮ ಪೀಠದ ಪಟ್ಟಾಭಿಷೇಕದ ಮಹೋತ್ಸವವನ್ನು ಪ್ರತಿ ವರ್ಷ GS ವೇಣುಗೋಪಾಲ್ ಅಧ್ಯಕ್ಷ ಮಾಡಿದ್ದೀನಿ. ಇದರಲ್ಲಿ ಎಷ್ಟು ಜನ ಇದ್ದಾರೆ? ಪೂನಂ ಮಂಜುನಾಥ್, ಅಶೋಕ್ ಕುಮಾರ್, ಚಂದ್ರಮೋಹನ್ ಅವರು, ಹರಿಪ್ರಸಾದ್ ಅವರು, ಪಿ ಮಂಜುನಾಥ್, ಜಯಪ್ರಕಾಶ್, ಪ್ರಭಾಕರ್ ಅವರು, ಕೆಂಪಣ್ಣ ಶೆಟ್ಟಿ, ನರಸಿಂಹ ಅವರು, ಚಂಕೇಶ್ವರ ಶೆಟ್ಟಿ, ಅನಿಲ್ ಶೆಟ್ಟಿ, ರಮೇಶ್ ಅವರು, KV ರಮೇಶ್ ಅವರು, PK ಬಸವರಾಜು, MS ಕುಮಾರ್, ಡಾಕ್ಟರ್ ಕುಮಾರ್ ಜಯದೇವ, ರಾಘವೇಂದ್ರ ಗಡಿಗ, ಗಾಯತ್ರಿ ಮುನಿರಾಜು, ಚಂದ್ರಕಲಾ ಬೆಂಗಳೂರು. ಅವರ ಪುಣ್ಯ ಮತ್ತು ದೈವ ಕೃಪೆ ಮತ್ತು ನಾನು ಹಗಲಿರುಳು ಒಂದು ಪಕ್ಷದಲ್ಲಿ ಕೆಲಸವನ್ನು ಮಾಡಿದ ಪ್ರಯುಕ್ತ ವಿಧಾನಸೌಧದ ಮೆಟ್ಟಿಲಿನಂತೆ 40 ವರ್ಷ ವಿಧಾನಸಭೆಯಲ್ಲಿದ್ದೆ. 12 ವರ್ಷ ಶಾಸಕನಾಗಿದ್ದೆ, ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದೆ, ಕ್ಯಾಬಿನೆಟ್ ರ್ಯಾಂಕ್ನಲ್ಲಿ 3 ವರ್ಷ, ಸಹಕಾರ ಮಂತ್ರಿಯಾಗಿದ್ದೆ ಮತ್ತು ನೀತಿ ಆಯೋಗದ ಚೇರ್ಮನ್ ಆಗಿದೆ. ಇವೆಲ್ಲವನ್ನ ಇದ್ದರೂ ಸಹ ನಾನು ಜನಾಂಗದಲ್ಲಿ ಕೊನೆಗೆ ಮತ ಆಗಲೇಬೇಕು ಅಂತಕ್ಕಂಥ ಒಂದು ಸಂಕಲ್ಪದಿಂದ ಇವತ್ತು ಪಂಚಾಯಿತಿ ಮೆಂಬರ್ಗೂ ಯಾರೂ ರಾಜೀನಾಮೆ ಕೊಡೋದಿಲ್ಲ. ಆದರೆ ನಾನು ಸಂಪುಟ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ದೀಕ್ಷೆಯನ್ನು ತೆಗೆದುಕೊಂಡ ಉದ್ದೇಶ ಈ ಕ್ಷೇತ್ರವನ್ನು ಉದ್ಧಾರ ಮಾಡಬೇಕು, ನಮ್ಮ ಜನಾಂಗಕ್ಕೆ ಏನಾದರೂ ಒಂದು ಮಾರ್ಗದರ್ಶನವನ್ನು ತೋರಿ ನನ್ನ ಅಂತಿಮವನ್ನು ಕಾಣಬೇಕು ಅಂತಕ್ಕಂಥದ್ದೇ ಮೂಲ ಉದ್ದೇಶ. ಇದರಲ್ಲಿ ನಾನು ಮೊದಲನೇದಾಗಿ ಪೀಠಾಧ್ಯಕ್ಷ ಆಗೋದಕ್ಕೆ ಹಲವಾರು ಗೊಂದಲಗಳನ್ನು ಸೃಷ್ಟಿಯನ್ನು ಮಾಡಿದೆ. ನಾನೇನು ಮಾಡೋದೇ ಇಲ್ಲ, ವಯಸ್ಸಾಯಿತು ಅಂತೇಳಿ. ಕೇವಲ 1.5 ವರ್ಷದಲ್ಲಿ ತಾವು ನೋಡ್ತಾ ಇರ್ಬೋದು, ಸ್ಕೂಲ್ ಬಿಲ್ಡಿಂಗ್ ಕಟ್ಟಿದ್ದೇನೆ. ಈಗ ಅದು ಇನಾಗ್ರೇಷನ್ ಆಗಬೇಕು. ಮತ್ತು ನೀವು ಯಾರಾದರೂ ಬಂದರೆ ಒಂದು 50 ಜನ ಕೂತ್ಕೊಳ್ಳೋ ರೀತಿ ಊಟದ ಮನೆ ಮಾಡ್ತಾ ಇದ್ದೇವೆ ಮತ್ತು ಡೈನಿಂಗ್ ಹಾಲ್ ಮಾಡ್ತಾ ಇದ್ದೇನೆ ಮತ್ತು 3 ರೂಮ್ ಮಾಡ್ತಾ ಇದ್ದೇನೆ. ಕಾರಣ ಏನು ಅಂದರೆ ಹೊರಗಡೆಯಿಂದ ಯಾರಾದರೂ ಬಂದರೆ ಬೆಂಗಳೂರಿಗೆ ಅವ್ರು ಯಾರೂ ಸಹ ಇಲ್ಲಿ ಯಾರೂ ನಮಗೆ ಬೆಂಗಳೂರಿನಲ್ಲಿ ದಿಕ್ಕಿಲ್ಲ ಅಂತೇಳಿ ಹೋಗಬಾರ್ದು, ದುಡ್ಡಿಲ್ಲದೆ ಇರ್ತಕ್ಕಂಥವ್ರು. ಅವ್ರು ಬಂದರೆ ಇಲ್ಲಿ ಮಠದಲ್ಲಿ ಅವರಿಗೆ ಊಟ ಮತ್ತು ವಸತಿ ಸೌಕರ್ಯವನ್ನು ಕೊಡಬೇಕು ಅಂತೇಳಿ ಈಗ ಅದನ್ನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಅದೆಲ್ಲ ಇನ್ನು 1-2 ತಿಂಗಳಲ್ಲಿ ಪೂರ್ಣ ಆಗ್ತಾ ಇದೆ. ಆ ಶಕ್ತಿಯನ್ನು ಉಳಿಸ್ಕೊಂಡಿರೋದಕ್ಕೋಸ್ಕರ BJP ಸ್ವಾಮಿ ಅದರಿಂದ ಈ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಿದೆ. ಇದಕ್ಕೆ ದೈವ ಸಹಾಯ ಇದೆ, ದೈವಾನುಗ್ರಹ ಇದೆ ಮತ್ತು ಹಲವಾರು ನಾಯಕರು ನಮ್ಮವರು ಸಹಾಯ ಮಾಡಿದ್ದಾರೆ. ವೇಣುಗೋಪಾಲ್, ನಮ್ಮ ಅಮರನಾಥ್ ಅವರು 2 ರೂಮ್ಗಳು ಕೊಟ್ಟಿದ್ದಾರೆ. ಅವರ ಹೆಸರಲ್ಲಿ ಒಂದು ವಾಸಂತಿಯವರು, ಅವರು ಈಗ ಎಲ್ಲರೂ ಮಾಡಿದ್ದಾರೆ, ಎಲ್ಲರೂ ಸಹಕರಿಸಿದ್ದಾರೆ. ಅವರ ಸಹಕಾರದಿಂದ ಇಷ್ಟೊಂದು ಪ್ರೋಗ್ರೆಸ್ ಆಗಿದೆ. ಹೆಚ್ಚೇನಿದ್ರು ಗೊತ್ತಿಲ್ಲ. ಇಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಯಾರಾದರೂ ತಮ್ಮ ಸಲಹೆ ಸೂಚನೆಗಳಿದ್ದರೆ ಕೊಡಬೇಕು ಅಂತೇಳಿ ನಾನು ಕೇಳಿಕೊಳ್ತಾ ಇದ್ದೆ. ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ನಾನು ತಮಗೆ ವೆಂಕಟೇಶ್ವರ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಬಯಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಅದು ಅವರಾಗವರು ಮಾಡೋ ಕೆಲಸ ಅಂತಲ್ಲ, ನಾವು ಎಲ್ಲ ಸೇರಿ ಮಾಡುವಂಥ ಕೆಲಸ. ಸ್ವಾಮಿಗಳ ಪಟ್ಟಾಭಿಷೇಕ ಇರ್ಬೋದು, ಸ್ವಾಮಿಗಳು ನಾವು ಯಾವುದೇ ರೀತಿ ಮಠದಲ್ಲಿ ಮಾಡುವಂಥ ಸೇವೆ, ಜನಾಂಗದಿಂದ ನಾವೆಲ್ಲರೂ ನಾನು ನೀನು ಅನ್ನೋ ಭೇದ ಭಾವ ಇಲ್ದಿರ ತಿರುಪತಿ ಉಂಡಿಗೆ ಯಾವುದೇ ದೇವಸ್ಥಾನಕ್ಕೆ 1 ರೂಪಾಯಿ ಹಾಕಿದ್ರು 1 ಕೋಟಿ ಹಾಕಿದ್ರು ಉಂಡಿನೇ. ಹಾಗೆ ನಾವೆಲ್ಲ
ಆದ್ದರಿಂದ ಎಲ್ಲ ಏನೇ ದ್ವೇಷ ಇರ್ಬೋದು. ಅದರಿಂದ ಮುಂದೆ ಆದರೂ ಹಳ್ಳಿಗಳಿಂದ ಯಾರು ಬಡ ಮಕ್ಕಳು ಬರ್ತಾರೆ ಅವ್ರಿಗೆ ಫ್ರೀ ವಿದ್ಯಾರ್ಥಿನಿ ಇದರಲ್ಲಿ ಹಾಸ್ಟೆಲ್ ಸೀಟ್ ಕೊಡ್ತೀವಿ. ಫೀಸ್ ಕಟ್ಟೋದಕ್ಕೆ ಎಷ್ಟು ಸಾಧ್ಯ ಅಂತ ಅವ್ರು ಕಟ್ಟಲಿ. ಇಲ್ಲದ ಇದ್ದರೆ ಆ ಸ್ಕೂಲ್ ಫೀಸ್ಗೂ ನಾವೇ ಕಟ್ತೀವಿ ಮತ್ತು ಫ್ರೀ ಹಾಸ್ಟೆಲ್ ಕೊಡ್ತೀವಿ. ಯಾರು ಬಡ ಮಕ್ಕಳು, ತಂದೆ ತಾಯಿಗಳಿರ್ತಕ್ಕಂಥ ಅನಾಥ ಮಕ್ಕಳು ಯಾರಾದರೂ ದಯಮಾಡಿ ನೀವು ಕರ್ಕೊಂಡು ಬಂದು ಸೇರಿಸಿ ನಮ್ಮ ಹಾಸ್ಟೆಲ್. ನಮ್ಮ ಉದ್ದೇಶ ಏನು ಹೇಳಿದ್ರೆ, ವಿದ್ಯೆ ನಾವು ಮುಂದುವರೆದ್ರೆ ಜನಾಂಗದ ಅಭಿವೃದ್ಧಿ ಆಗ್ತದೆ, ಜನಾಂಗನೇ ಮುಂದುವರಿತೀವಿ. ಆದ್ದರಿಂದ ವಿದ್ಯೆಯನ್ನು ಕೊಡಬೇಕು. ಅದಕ್ಕೋಸ್ಕರವೇ ನಾವು ಇಷ್ಟೊಂದು ಶ್ರಮಪಟ್ಟು ಅದನ್ನು ನಾವು 5-6 ರೂಮನ್ನು ನಮ್ಮ ಜನಾಂಗದವರಿಂದ ಬೆಳೆದು ನಮ್ಮ ಇವರು ವೇಣುಗೋಪಾಲ್ ಅವರು ಈಗ ಸ್ಕೂಲ್ ಬಿಲ್ಡಿಂಗ್ ಒಂದು ರೂಮ್ ಕೊಟ್ಟಿದ್ದಾರೆ. ಆಮೇಲೆ ಇವರು ಕೆಪ್ಪಳ್ ಶೆಟ್ಟಿ ಒಂದು ರೂಮ್ ಕೊಟ್ಟಿದ್ದಾರೆ. MR ನಾರಾಯಣ ಅವರು ರೂಮ್ ಕೊಟ್ಟಿದ್ದಾರೆ. ನಾನು 30 ಲಕ್ಷ ರೂಪಾಯಿ ಕೊಟ್ಟು 2 ರೂಮ್ ಕೊಟ್ಟಿದ್ದೇನೆ. ಈಗ ಬೇರೆಯವರು ಇನ್ನೂ ಕೊಟ್ಟರೆ ಬೇರೆ ಮುಂದಗಡೆ ಎಕ್ಸ್ಟೆನ್ಷನ್ ಮಾಡ್ತೀವಿ. ಅವ್ರು ಹೇಳಿದಾಗೆ ಇನ್ನೂ ಟೀಚರ್ಸ್ ಟ್ರೈನಿಂಗ್ ತಗೋಬೋದು, ಇಂಜಿನಿಯರ್. ಇನ್ಮೇಲೆ ಈ ಸಮಾವೇಶ ಮಾಡಿ ಸ್ವಾಮಿಗಳು ಮನೆಗೆ ಬರ್ತಿದ್ದಾರೆ, ತಾವಿರಬೇಕು ಅಂತ ಹೇಳಿದ್ರು. ಸರಿ ಆಯಿತು, ನಾವು ಹೋಗ್ತಿದ್ವಿ. ನಮ್ಮ ಮೇಡಮ್ ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆಗ್ತದೆ. ರಂಗರಾಜ್ ಅವರು ಹೇಳಿದ್ರು, ಸ್ವಾಮಿಗಳು ಕಾಯ್ತಿದ್ರು. ಮತ್ತು ಪರಮ ಪೂಜ್ಯರಾದ ಶ್ರೀ ಶ್ರೀ ಪೂರ್ಣಾನಂದಪುರಿ ಸ್ವಾಮೀಜಿಯವರ ಪಾದಪದ್ಮಗಳಿಗೆ ಪಡಪಡುತ್ತಾ ಈ ಒಂದು ಆಗಮಿಸಿದವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ. ಇವತ್ತು ಸಮಾರಂಭದ ಯಶಸ್ಸು ಅತ್ಯಂತ ಯಶಸ್ಸಿನಿಂದ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಹಿಂದೆ ನಾವು ಡಿಸೆಂಬರ್ 2ನೇ ತಾರೀಕು ಅಖಿಲ ಕರ್ನಾಟಕ ಗಾಣಿಗ 50ನೇ ವರ್ಷದ ವಾರ್ಷಿಕೋತ್ಸವವನ್ನು ಮಾಡಲಿಕ್ಕೆ ನನಗೆ ಬಹಳ ಹಂಚಿಕೆ ಇತ್ತು. ಹೇಗ ಕಾರ್ಯಕ್ರಮ ಮಾಡೋದು. ಸ್ವಾಮೀಜಿಯವರ ಪ್ರೇರಣೆಗೆ ಒಂದೆರಡು ಮಾತು ಮಾತಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ಧನ್ಯವಾದಗಳು. ಯಾವುದೇ ಸಂಸ್ಥೆಯಲ್ಲಿ ಅಥವಾ ಯಾವುದೇ ಸಂಸ್ಕಾರದಲ್ಲಿ ಒಂದೆರಡು ಒಂದು ಮಾತು ತಾನೆ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಸ್ವಾಮೀಜಿಗಳು ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ. ಆ ಕಾರ್ಯಕ್ರಮ ಖಂಡಿತವಾಗಲೂ ನಮ್ಮ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಎಲ್ಲ ನಮ್ಮ ಜನಾಂಗದ ಗಾಡಿ ಸಂಪೂರ್ಣವಾಗಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಸ್ವಾಮೀಜಿಗಳು ಹೇಳಿದ್ರು, ಅವರು ನಮ್ಮ ಇಲ್ಲಿಗೆ ಅಡಿಪಾಯ ಹಾಕಿದೀನಿ, ಪಾಯ ಹಾಕಿದೀನಿ ಅಂತ. ನಮ್ಮ ಎಲ್ಲ ಪಿಲ್ಲರ್ಗಳು ಇಲ್ಲೇ ಇದ್ದಾರೆ. ನಮ್ಮ ವೇಣು ಅಣ್ಣ, ರಾಜಶೇಖರ ಅಣ್ಣ, ತುಂಬಾ ಜನ ಪಿಲ್ಲರ್ಗಳಿದ್ದಾರೆ. ಅಮರನಾಥ್ ಅಣ್ಣ ಅವರೆಲ್ಲ. ನಾವೊಂದು ಇಟ್ಟಿಗೆ ಕಟ್ಟಿದ್ರೆ ಆಗೋಯ್ತು. ಎಷ್ಟು ನಮ್ಮ ಸಮಾಜಕ್ಕೆ ಮಠದ ಸಂಸ್ಕೃತಿಯನ್ನು ಕೊಟ್ಟಂತಹ ಸ್ವಾಮಿಗಳಿಗೆ ನಾವೆಲ್ಲ ಆಭಾರಿಯಾಗಬೇಕು. ಯಾಕೆ ನಮ್ಮ ಮಠ ಗೊತ್ತಿಲ್ಲ, ಸ್ವಾಮೀಜಿ ಗೊತ್ತು. ಇನ್ನೊಂದು ನಮ್ಮ ಸಮಾಜಕ್ಕೆ ಏನೋ ಯಾರಿಂದ ಪಡ್ಕೊಂಡು ಅಭ್ಯಾಸ ಇಲ್ಲ, ಕೊಟ್ಟ ಅಭ್ಯಾಸ ಇಲ್ಲ. ಈಗ ದೊಡ್ಡಂಥವರು ಮಹಾನುಭಾವರು ಇದ್ದಾರೆ, ಸ್ವಲ್ಪ ಸಮಾಜಕ್ಕೆ ಸಹಾಯ ಮಾಡೋ ಮನಸ್ಥಿತಿ ಇದೆ. ಸ್ವಾಮೀಜಿಗಳು ದೊಡ್ಡ ಮನಸ್ಸು ಮಾಡಿ ಅವರು ಸ್ವಂತಕ್ಕೇನು ಮಾಡ್ಕೋದಾಗಿದೆ. ರಾಜಕೀಯ ನಾನು ಅವರು MLC ಆದಾಗ ದೇವಾಂಗ ಇದರಲ್ಲಿ ಸನ್ಮಾನ ಮಾಡಿದಾಗ ನೋಡ್ತಾ ಇದ್ದೀವಿ. ಸ್ವಂತ ಮಾಡ್ಬೋದಾಗಿದೆ, ಸಮಾಜಕ್ಕೆ ಕೊಡೋ ಅವಶ್ಯಕತೆ ಇರಲಿಲ್ಲ. ಆದರೆ ಅವರು ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡು ಮಾಡಿದ್ದಾರೆ. ಅದನ್ನು ನಾವು ಇದನ್ನು ಪ್ರಚಾರ ಮಾಡಬೇಕು. ಏನಿಲ್ಲ, ನಾವು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಕೊಡೋರು ಕೆಲವರು ಇರ್ಬೋದು. ನಾವು ಒಬ್ಬೊಬ್ಬರು ನಮ್ಮ 10% 100 ರೂಪಾಯಿ 500 ರೂಪಾಯಿ ಮಠದ ಅಕೌಂಟ್ಗೆ ಆಗ್ತಾ ಇದ್ದರೆ ಅದು ಅದನ್ನು ಒಬ್ಬೊಬ್ಬರು ಪ್ರಚಾರ ಮಾಡಿ. ಇಂಥ ಸಂಘ ಸಮಾರಂಭಗಳಾದಾಗ ನಮ್ಮ ಸ್ವಂತ ಕೆಲಸಗಳನ್ನು ಬದಿಗಿಟ್ಟು ನಾವು ಬರಬೇಕು, ನಮ್ಮ ಜೊತೆ 10 ಜನ ಕರ್ಕೊಂಡು. ಆವಾಗ ನಮ್ಮ ಗಾಣಿಗ ಸಮಾಜದ ಗೊತ್ತಾಗ ಮನವೊಲಿಸಿ ಈ ಸಮಾವೇಶಕ್ಕೆ ಏನು ನಾವು ಜನ ಸೇರಿಸ್ತೇವೆ. ಏನು ನಮ್ಮ ಮುಂದೆ ಇದ್ದಾರೆ, ಅವರು ಚಿಕ್ಕ ವಯಸ್ಸಿನಿಂದಲೇ ಸಮಾಜಕ್ಕೆ ಮುಖ್ಯವಾದ ಕೆಲಸಗಳನ್ನು ಮಾಡಿಕೊಂಡು ಇನ್ನೊಂದೇನು ಹೇಳ್ತಾರೆ, ಎರಡೂ ಕೆಲಸವನ್ನು ಮಾಡ್ತಾರೆ ಅಂದರೆ ನಮ್ಮ ಸ್ವಾಮೀಜಿ ಬಾಯಿ ಕಟ್ಟಿ ನಾನು ಸಂಪಾದನೆ ಮಾಡೋ ದುಡ್ಡಿನ ಬಹುಪಾಲನ ಇಲ್ಲೊಂದು ಜನಗಳಿಗೋಸ್ಕರ ಹಾಕಿದ್ದೀನಿ. ನನ್ನಲ್ಲಿ ಮಾತಾಡೋದಕ್ಕೆ ಏನಿದೆ, ಅವರ ದುರಾಸೆನ ನಾನು ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಅವರೆಲ್ಲೆಲ್ಲ ಒಂದು ವಿಚಾರ ಹೇಳ್ತೀನಿ,
ಪೀಠಾಧಿಕಾರಿ ಅಧ್ಯಕ್ಷ ಆಗಬೇಕಾದ್ರೆ ಒಂದು ಕೋರ್ಟ್ಗೆ ಹೋಗಿದ್ದಾರೆ ಮಹಾನುಭಾವರು. ಏನಂತ, ಬಿಲ್ಡಿಂಗೇ ಕಟ್ಟಿಲ್ಲ ಇಲ್ಲಿ. ನಾವು ತುಂಬ ಹೃದಯದಿಂದ ಅಂದರೆ ಇವರು 2000ರಲ್ಲಿ ನನ್ನ ಸ್ವಂತ ವೆಹಿಕಲ್ಗಳಲ್ಲಿ, ನನ್ನ ವೆಹಿಕಲ್ಗಳಾಗಲಿ ಯಾವ ವೆಹಿಕಲ್ಗಳಲ್ಲಿ ಮನೆಗೆ ಹೋಗಿ ಎಲ್ಲರೂ ಬನ್ನಿ, ನಮ್ದೊಂದು ಮಠ ನಮ್ದೊಂದು ನಮ್ಮ ಜನಾಂಗಕ್ಕೆ ಒಂದು ಹೆಸರು ಬರ್ತಾ ಇದೆ ಗಾಣಿಗ ಅನ್ನೋದನ್ನ ನರಸಿಂಹಯ್ಯ ಈಗ ಇದಾದ ನಂತರ ದಯಮಾಡಿ ಎಲ್ಲ ಊಟಕ್ಕೆ ಹೋಗ್ಬೇಕು. ಸ್ವಾಮೀಜಿಯವರ ಅಪ್ಪಣೆ ಮೇರೆಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲಾ, ತಾಲೂಕು